ಕ್ಯೂ ಸಿಸ್ಟಮಲ್ಲಿ ಹೋಗ್ತಾ ಇದೀವಿ. ಬರ್ರಿ ಒಳಗೆ ಹೋಗಿ ದರ್ಶನ. ಜನ ಇವತ್ತು ಪಲ್ಲಕ್ಕಿ ತೇರಂತೆ ದೇವಸ್ಥಾನದೊಳಗೆ ಬಂದು ರಶ್ ನೋಡಿದವ್ರಿಗೆ ಇವತ್ತು ಬೆಳ್ಳಿ ಪಲ್ಲಕ್ಕಿ ಅಂತೆ. ಈಚೆಗೆ ಬಂದಿದ್ದೀನಿ ಇವಾಗ ನೋಡ್ರಿ, ಎಂಟ್ರೆನ್ಸ್ ಇದು. ಬರ್ರಿ ಇವಾಗ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಇವಾಗ ದೇವ್ರಗಳೇ ನಮ್ಮ ಅಮ್ಮಂಗೆ ಇಲ್ಲೆಲ್ಲ ಯಾವ್ದೋ ರೀಲ್ಸಲ್ಲಿ ನೋಡ್ಬಿಟ್ಟೈತೆ. ಏನೋ ಅಂದಲ್ಲ, ಏನದು ಕಣ್ಣಲ್ಲಿ ಕಲ್ ತೆಗಿತಾರಂತೆ ದೇವ್ರಗಳೇ, ಅದೇನೋ ದಾರನ ಏನೋ ಹಾಕಿ ಅದೆಲ್ಲ ಈಗ ಕೇಳ್ಬೇಕಂತ ಅಷ್ಟು ಆಟೋ ಸ್ಟ್ಯಾಂಡಲ್ಲಿ. ಬನ್ರಿ ನೋಡೋಣ, ಹೋಗಿ ಕೇಳೋಣ. ಇದ್ರೆ ಅದನ್ನ ತೆಗಿಸ್ಕೊಂಬಿಡ್ಲಿ ನಮ್ಮಮ್ಮ. ನೋಡ್ರಿ ಕಲ್ಲು ಕಣ್ಣಲ್ಲಿದ್ದಾವೆಲ್ಲ ತೆಗಿಸ್ಕೊಂಡು ಇವಾಗ ಹೋಗ್ತಾ ಇದೀವಿ ಹೈವೇಲಿ. ಇವಾಗ ಈಗ ನೆಕ್ಸ್ಟ್ ಬರೋದು ಯಾವ್ದಮ್ಮ ದೇವಸ್ಥಾನ? ಯಾದಗಿರಿ ಅಮ್ಮನ ದೇವಸ್ಥಾನಕ್ಕೆ ಟ್ರೈನಲ್ಲಿ ಬಂದಿದ್ದೀವಿ. ನೋಡ್ರಿ ಇಲ್ಲೆಲ್ಲ ಬೀಗ ಅವರು ಏನೇನು ಸಾಲ ಏನು ತೀರಿರಲ್ವೋ ಅವೆಲ್ಲ ಇಲ್ಲಿ ಕಟ್ಟಿರ್ತಾರೆ. ಬೀಗ ಹಾಕಿ ಲಾಕ್ ಮಾಡಿ ಕೀ ಅಲ್ಲೇ ಬಿಟ್ಟೋಗಿರ್ತಾರೆ. ಅದು ದರ್ಶನ ಎಲ್ಲ ಮುಗೀತು. ಇವಾಗ ಹೊರಟಿದ್ದೀವಿ. ಇವಾಗ ಸೀದಾ ಅಟ್ಟಿಲಕ್ಕಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಟ್ಟಿಲಕ್ಕಮ್ಮ ದೇವಸ್ಥಾನ ಎಂಟ್ರಿ ಹೋಗ್ತಾ ಇದೀವಿ. ಮುಂದೆ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಒಳಗಡೆ ವಿಡಿಯೋ ಏನೋ ಮಾಡ್ಕೊಂಡು ಬಿಡ್ಲಿಲ್ಲ, ಕಾಲು ಸುಡ್ತಾವೆ. ಮಗ್ಗನೂ ಐತೆ ಇದರಲ್ಲಿ. ಅವರು ನೇಯ್ದುಬಿಟ್ಟು ಸೀರೆ ಕಲ್ಲೂರು ಬಿಡ್ತಾ ಇದೀವಿ. ಎಲ್ಲಿಂದ ಎಲ್ಲಿ ನೋಡಿರೋ ಫುಲ್ಲು ರೇಷ್ಮೆ ಇದೆ. ಅಲ್ಲ ಆ ಕಡೆ ನೋಡಿರೋ ಸಿಲ್ಕ್ ಅಂಗಡಿ, ಈ ಕಡೆ ನೋಡಿರೋ ಸಿಲ್ಕ್ ಅಂಗಡಿ. ಇವಾಗ ಟೈಮ್ ಬಂದು 2 ಗಂಟೆ. ನನಗೆ ಹಿಂಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೀನಿ. ದೇವರು ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಶ್ರೀ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನದಲ್ಲಿದ್ವಿ. ಬನ್ನಿರಿ ಏನೇನಾಗುತ್ತೆ ಅಂತ ಮುಂದೆ ತೋರಿಸ್ತೀನಿ. ಅದು ಇವಾಗ ಹೋಗ್ತಾ ಇದ್ದೀವಿ. ಏನೋ ಫಂಕ್ಷನ್ ಅನಿಸುತ್ತೆ. ಜಾತ್ರೆನಾ? ಹೌದಾ? ಹಾಂ ಹಾಂ ಹಾಂ. ಬೆಳ್ಳಿ ಪಲ್ಲಕ್ಕಿ ಫುಲ್ಲು ಆರ್ಕೆಸ್ಟ್ರಾ ಫಂಕ್ಷನ್ಗಳು ಎಲ್ಲ ನೋಡಿದವ್ರುಗಳೇ, ನಾವು ಕರೆಕ್ಟಾಗಿ ಜಾತ್ರೆ ದಿನನೇ ಬಂದಿದ್ದೀವಿ. ಬಂದು ಚಪ್ಪಲಿ ಬಿಡ್ತಾ ಇದ್ದೀವಿ ಇಲ್ಲಿ ಒಂದು ಹೂವಿನ ಅಂಗಡಿಲಿ. ಚಪ್ಪಲಿ ಬಿಟ್ಬಿಟ್ಟು ನೋಡ್ರಿ, ಇವತ್ತು ಪಲ್ಲಕ್ಕಿ ತೇರಂತೆ. ಹಬ್ಬ ಶನಿವಾರ ಆಗೈತೆ. ಬರ್ರಿ ಹೋಗ್ತಾ ಏನೇನಾಗುತ್ತೆ ತೋರಿಸ್ತಾ ಕಾಯಿ ಹೊಡ್ಕೊಂಡು ಹೋಗ್ತಾ ಇದೀವಿ. ತಾಣ ಒಳಗೆ ಕ್ಯೂ ಸಿಸ್ಟಮಲ್ಲಿ ಹೋಗ್ತಾ ಇದೀವಿ. ಬರ್ರಿ ಒಳಗೆ ಹೋಗಿ ದರ್ಶನ ಆದರೂ ತೋರಿಸ್ತೀನಿ, ಇಲ್ಲಾಂದ್ರೆ ಇಲ್ಲ. ಜನ ಇವತ್ತು ಪಲ್ಲಕ್ಕಿ ತೇರಂತೆ. ನೋಡಿದವ್ರುಗಳೇ ಜನ ದೇವಸ್ಥಾನದೊಳಗೆ ಬಂದು ರಶ್ ಪಶು ಏನು ಇರಲಿಲ್ಲ. ಬರ್ರಿ ಇವಾಗ ಸೀದಾ ಒಳಗೆ ಹೋಗಿ ದರ್ಶನ ಮಾಡೋಣ. ಎಲ್ಲರೂ ತಂಡ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಮಾಡಿದ್ದೇವರು ಫೋಟೋ ಅಂತ ಇವಾಗ ಈಚೆಗೆ ಬಂದಿದ್ದೀವಿ ಗರಡ್ಗಂಬದ ಹತ್ರ. ನೋಡ್ರಿ ನೋಡಿದವ್ರುಗಳು ಇವತ್ತು ಬೆಳ್ಳಿ ಪಲ್ಲಕ್ಕಿ ಅಂತೆ. ನೋಡ್ಕೊಂಡು ಹೋಗೋಣ ಅಂದರೆ ಇಲ್ಲಾಂದ್ರೆ ಬರೀ ಅಂತ ಐತಿ. ಇಲ್ಲಿ ತಗೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಆಯಿತು. ಇವಾಗ ಈಚೆ ಹೋಗ್ತಾ ಇದ್ದೀವಿ. ಇವಾಗ ಈಚೆ ಹೋಗಿ ನೆಕ್ಸ್ಟ್ ಯಾವ ದೇವಸ್ಥಾನ ಅಂತ ಹೇಳ್ತೀನಿ ಹೋದ್ಮೇಲೆ ಅಲ್ಲಿಗೆ. ನೋಡ್ರಿ ಇವಾಗ ಹೋಗ್ತಾ ಇದ್ದೀವಿ ಈಚೆಗೆ. ಎಲ್ಲ ಇವಾಗ ದರ್ಶನಕ್ಕೆ ಹೋಗೋರು ಹೋಗ್ತಾವ್ರೆ ಕ್ಯೂ ಅಲ್ಲಿ. ಇವ್ರುಗಳೇ ಇವಾಗ ಇಲ್ಲಿ ಈಚೆ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಈಚೆಗೆ. ಬರ್ರಿ ಈಚೆಗೆ ಬಂದಿದ್ದೀನಿ ಇವಾಗ. ನೋಡ್ರಿ ಎಂಟ್ರೆನ್ಸ್ ಇದು. ಬರ್ರಿ ಇವಾಗ ಎಂಟ್ರೆನ್ಸಲ್ಲಿ ಗೋಪುರ ತೋರಿಸ್ತಾ ಹೋಗ್ತೀನಿ. ಇವರು ಸಿದ್ಧಲಿಂಗೇಶ್ವರ ಸ್ವಾಮಿ ಕ್ಷೇತ್ರ ಶ್ರೀ ಯಡಿಯೂರು. ಇದೇ ಎಂಟ್ರೆನ್ಸ್ ಗೋಪುರ. ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಕ್ಷೇತ್ರ ಯಡಿಯೂರು ಗೋಪುರದ ಬಂದು ನಿಂತಿದ್ದೀನಿ. ನಮ್ಮ ಮಾತ್ರ ಗಾಡಿಗಳು ಒಳಗೆ ಬಿಡಲಿಲ್ಲ. ಇವರವೆಲ್ಲ ಗಾಡಿ ಬಿಟ್ಟು ಕಳಿಸ್ತಾರೆ. ಇವತ್ತು ಪಲ್ಲಕ್ಕಿ ತೇರಂತೆ ಅಂತ ರಶ್ ಏನಿಲ್ಲ. ನೋಡ್ರಿ ತೋರಿಸ್ತೀನಿ. ಈಗ ಬೇರೆ ದೇವಸ್ಥಾನಕ್ಕೆ ಹೋಗ್ಬೇಕು. ಹೊರಗಡೆ ದರ್ಶನ ಮುಗಿಸ್ಕೊಂಡು ಇವಾಗ ಇನ್ನೊಂದು ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಹೆವಿ ಬಿಸಿಲು ನೋಡ್ರಿ, ಸಿಕ್ಕೆ ಕಾರೊಳಗೆ ಕೂತ್ಕೊಂಡ್ಮೇಲೆ ಮಾತಾಡ್ತೀನಿ. ಬರ್ರಿ ಇನ್ನೊಂದು ದೇವಸ್ಥಾನಕ್ಕೆ ಹೋದ್ಮೇಲೆ ಸಿಗ್ತೀನಿ, ಇಲ್ಲ ಅಂದರೆ ಬನ್ರಿ ಇವಾಗ ಸೀದಾ ಹೋಗೋ. ಇವಾಗ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ದೇವ್ರಗಳೇ ನಮ್ಮ ಅಮ್ಮಂಗೆ ಇಲ್ಲೆಲ್ಲ ಯಾವುದೋ ರೀಲ್ಸಲ್ಲಿ ನೋಡ್ಬಿಟ್ಟೈತೆ. ಏನೋ ಅಂದಲ್ಲ, ಏನದು ಕಣ್ಣಲ್ಲಿ ಕಲ್ ತೆಗಿತಾರಂತೆ ದೇವ್ರಗಳೇ, ಅದೇನೋ ದಾರನ ಏನೋ ಹಾಕಿ ಅದೆಲ್ಲ ಈಗ ಕೇಳ್ಬೇಕಂತ ಅಷ್ಟು ಆಟೋ ಸ್ಟ್ಯಾಂಡಲ್ಲಿ. ಬನ್ರಿ ನೋಡೋಣ, ಹೋಗಿ ಕೇಳೋಣ. ಇದ್ರೆ ಅದನ್ನು ತೆಗಿಸ್ಕೊಂಬಿಡ್ಲಿ ನಮ್ಮಮ್ಮ. ನೋಡ್ರಿ ಹೋಗ್ತಾ ಇದ್ದೀವಿ ಇವಾಗ ದರ್ಶನ ಮುಗಿಸ್ಕೊಂಡು. ಇಲ್ಲಿ ಒಳಗಡೆ ಎಷ್ಟಾಗುತ್ತೆ ಅಷ್ಟು ತೋರಿಸಿದ್ದೀನಿ. ಪೂರ ತೋರ್ಸೋಕ್ಕಾಗಿ ಕಲ್ ತೆಗಿತಾರೆ ಅಂತ ಕರ್ಕೊಂಡು ಹೋಗ್ತಲೇ ಐತೆ. ಎಲ್ಲಿ ಅಂತ ಗೊತ್ತಿಲ್ಲ. ಬರ್ರಿ ನೋಡುವ ಹೋಗಿ ಇವಾಗ ಎಲ್ಲಿ ಅಂತ ಗೊತ್ತಿಲ್ಲ. ದೇವ್ರುಗಳೇ ನೋಡಿ, ಇವಾಗ ಕಣ್ಣಲ್ಲಿ ಕರ್ಕೆ ಹಾಕ್ಬಿಟ್ಟು ಕಲ್ಲು ತೆಗಿತಾರೆ. ನೋಡ್ರಿ ತೆಗಿಸ್ಕೊತಾ ಇದ್ದೀನಿ. ನನಗೆ ಗೊತ್ತಿರಲಿಲ್ಲ ನನ್ನ ಕಣ್ಣಲ್ಲಿ ಅಷ್ಟೊಂದು ಧೂಳಿದ್ದಾವೆ ಅಂತ. ನಾನು ನಮ್ಮಮ್ಮ ಇಬ್ಬರು ತೆಗೆಸ್ಕೊಂಡು ಯಡಿಯೂರಲ್ಲಿ ಆಟೋ ಸ್ಟ್ಯಾಂಡ್ ಹತ್ರ ಬೇಕ್ರಿಯಿಂದ ಒಂದು ಸೈಡಲ್ ರೋಡಿಗೆ ಫ್ರಂಟ್ ತೆಗಿಬೇಕಾದ್ರೆ ಏನೋ ಇದಾಗಲ್ಲ, ಹಂಗೆ ತೆಗಿತಾರೆ ದೇವ್ರುಗಳೇ. ನೋಡ್ರಿ ಹೆಂಗೆ ತೆಗಿತಾವ್ರೆ ಅಂತ ತೆಗೆಸ್ಕೊತಾ ಇದ್ದೀನಿ. ಆಮೇಲೆ ಕೈ ಕೊಟ್ರು ನೋಡ್ರಿ, ಕೈಯಲ್ಲಿ ಎಷ್ಟು ಕಲ್ಲಿದೆ. ಇವಾಗ ಕಣ್ಣಲ್ಲಿ ಇದು ಎಲ್ಲ ತೆಗೆಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಬನ್ರಿ ಹೋಗೋಣ. ಧೂಳು ಜಾಸ್ತಿನೇ ಬಂತು ವೀಡಿಯೋದಲ್ಲಿ ನೋಡಿದ್ರಲ್ಲ. ಬನ್ರಿ ಇವಾಗ ಹೋಗೋಣ. ಇಲ್ಲೇ ಮೈನ್ ರೋಡಲ್ಲಿ ಬೇಕ್ರಿಯಿಂದ ಹಿಂದೆ ಸ್ಟ್ರೈಟ್ ರೋಡ್. ಕಲ್ಲು ಕಣ್ಣಲ್ಲಿದ್ದಾವೆಲ್ಲ ತೆಗೆಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಹೈವೇಲಿ. ಇವಾಗ ಈಗ ನೆಕ್ಸ್ಟ್ ಬರೋದು ಯಾವ್ದಮ್ಮ ದೇವಸ್ಥಾನ? ಯಾದಗಿರಿ ಅಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಬನ್ರಿ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ ದೇವ್ರುಗಳೇ. ನೋಡ್ರಿ ಹೋಗ್ತಾ ಇದೀವಿ ಇವಾಗ ಹೈವೇಲಿ. ನೋಡಿ ದೇವ್ರುಗಳೇ, ಆ ದೇವಸ್ಥಾನನೂ ಬಂತು. ಇವಾಗ
ಇಲ್ಲಿ ಯಲಗಿರಿ ಅಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವಾಗ ಇಲ್ಲಿಂದ ದರ್ಶನ ಮಾಡ್ಕೊಂಡು ಹೋಗ್ಬೇಕು. ಇವಾಗ ಬನ್ನಿರಿ, ದರ್ಶನದಲ್ಲಿ ಏನೇನಾಗುತ್ತೆ ಅಂತ ತೋರಿಸ್ತೀನಿ. ಜನ ಏನು ಇರೋಂಗಿಲ್ಲ, ಬರ್ರಿ ಒಳಗೆ ಹೋಗೋಣ. ಇವಾಗ ದೇವಸ್ಥಾನದ ಒಳಗೆ ಎಂಟ್ರಿ ಆಗ್ತಾ ಇದ್ದೀವಿ, ಬನ್ನಿರಿ ತೋರಿಸ್ತೀನಿ. ಇವಾಗ ಫೈನಲಿ ಬಂದಿದ್ದೀವಿ. ಇವಾಗ ಚಿಕ್ಕಮ್ಮ ಮತ್ತು ದೊಡ್ಡಮ್ಮ ದೇವಿ ಒಳಗಡೆ ಇರೋದು ದೇವ್ರುಗಳೇ ಅಂತ ಹೇಳ್ತೀನಿ, ನೋಡ್ರಿ ತೋರಿಸ್ತಾವೆ ದೇವ್ರುಗಳೇ. ಇವಾಗ ದರ್ಶನ ಆಯಿತು. ಇವಾಗ ಒಂದು ಪ್ರಾಜೆಕ್ಟ್ ಹಾಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ನೋಡ್ರಿ ಇಲ್ಲೆಲ್ಲ ಬೀಗ ಅವರು ಏನೇನು ಸಾಲ ಏನು ತೀರಿರಲ್ವೋ ಅವೆಲ್ಲ ಇಲ್ಲಿ ಕಟ್ಟಿರ್ತಾರೆ. ಬೀಗ ಹಾಕಿ ಲಾಕ್ ಮಾಡಿ ಕೀ ಅಲ್ಲೇ ಬಿಟ್ಟೋಗಿರ್ತಾರೆ. ಬಿಚ್ಕೊಂಡ್ರೆ ಪರಿಹಾರ ಆಯ್ತಾ? ಹಾಕಿದರೆ ಆಗಲ್ವಾ? ಹಾಕಿರೋ ಕೀ ಎಷ್ಟು? ಇವಾಗ ದರ್ಶನ ಆಯಿತು. ಇವಾಗ ಈಚೆ ಬಂದಿದ್ದೀವಿ, ಮುಗಿಸ್ಕೊಂಡು ಹೋಗೋಣ ಬಂದು ದೇವ್ರುಗಳೇ. ನೋಡ್ರಿ ನಾನು ಇಲ್ಲಿ ಏನು ಕಾಣ್ತಿದ್ವಿ ಅದು ಫುಲ್ಲು ಜಲಗಿರಿ ಮುಂದಿದ್ದು. ಇವಾಗ ಅಣ್ಕಾಯಿ ಒಳಗೆ ಇಕ್ಬಿಟ್ಟು ಇವಾಗ ಹಟ್ಟಿಲಕ್ಕಮ್ಮ ಹೋಗ್ಬೇಕು ದೇವ್ರುಗಳೇ. ಹೋಗ್ತಾ ತೋರಿಸ್ತೀನಿ ಏನೇನಾಗುತ್ತೆ ಅಂತ, ಬನ್ನಿ ಹೋಗೋಣ. ದರ್ಶನ ಎಲ್ಲ ಮುಗೀತು, ಇವಾಗ ಹೊರಟಿದ್ದೀವಿ. ಇವಾಗ ಸೀದಾ ಹಟ್ಟಿಲಕ್ಕಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸಿಗ್ತೀನಿ. ಬನ್ನಿ ದೇವ್ರುಗಳೇ, ಇವಾಗ ಹೋಗೋಣ ಇಲ್ಲಿಂದ. ಇವಾಗ ಡೀಸೆಲ್ ಹಾಕ್ಸ್ತಾ ಇದ್ದೀನಿ. ಇವಾಗ ಇಲ್ಲೇ ಹೈವೇಲಿ ಒಂದು ಬಂಕ್ ಇತ್ತು, ಹೈವೇಲಿ ಡೀಸೆಲ್ ಹಾಕ್ಸ್ಕೊಂಬಿಟ್ಟು ಇವಾಗ ದೇವ್ರುಗಳೇ ಹೋಗ್ಬೇಕು. ಬನ್ನಿರಿ ತೋರಿಸ್ತೀನಿ ಏನು ಕತೆ ಏನು ಅಂತ. ಇವಾಗ ಹೋಗ್ತಾ ಇದೀವಿ ಡೀಸೆಲ್ ಹಾಕ್ಸ್ಕೊಂಡು. ಬರ್ರಿ ಹಟ್ಟಿಲಕ್ಕಮ್ಮ ದೇವಸ್ಥಾನಕ್ಕೆ ಹೋದ್ಮೇಲೆ ಅಲ್ಲಿ ತೋರಿಸ್ತೀನಿ. ಹಟ್ಟಿಲಕ್ಕಮ್ಮ ದೇವಸ್ಥಾನ ಎಂಟ್ರಿ ಹೋಗ್ತಾ ಇದೀವಿ. ಮುಂದೆ ಕಾಣಿಸ್ತಿರೋದೇ ದೇವಸ್ಥಾನ. ಬನ್ರಿ ಇವಾಗ ಎಂಟ್ರೆನ್ಸ್ ಒಳಗೆ ಹೋಗ್ತಾ ಇದೀವಿ, ಬನ್ನಿ ಹೋಗೋಣ. ಹಟ್ಟಿಲಕ್ಕಮ್ಮ ದೇವಸ್ಥಾನದೊಳಗಡೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಫೋಟೋ ತೆಗ್ದು ನೋಡಿದವ್ರುಗಳೇ. ಇವಾಗ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಒಳಗಡೆ. ವಿಡಿಯೋ ಏನೋ ಮಾಡ್ಕೊಂಡು ಬಿಡ್ಲಿಲ್ಲ, ಕಾಲು ಸುಡ್ತಾವೆ. ಬನ್ನಿ ಹೋಗೋಣ. ಇವಾಗ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಮಧ್ಯಾಹ್ನ 1 ಗಂಟೆ ಆಯ್ತಾ. ಇವಾಗ ಹೋಗಿ ಊಟ ಮಾಡ್ಬೇಕು, ಹೊಟ್ಟೆ ಸಿಗ್ತೈತೆ. ಎಲ್ಲಾರ ಹೋಟ್ಲು ಸಿಕ್ಕಿರಿ, ಊಟ ಮಾಡ್ಕೊಂಡು ಹೋಗೋಣ. ನೋಡ್ರಿ ನಮ್ಮ ಬಾಸ್ ಸಾಂಗ್ ಬದೈತೆ. ಬಂದಿದ್ದವ್ರುಗಳೇ ಇವಾಗ ಸೀದಾ ಊಟ ಮಾಡ್ಬಿಟ್ಟು ಮನೆಗೆ ಹೋಗೋಣ ಅಂತ ಹೇಳ್ತೀನಿ. ನೋಡ್ರಿ ಎವೆಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡ್ಬಂದು ಕಲ್ಲೂರಲ್ಲಿ ನಮ್ಮ ಅಮ್ಮ ಸೀರೆ, ಮೈಸೂರು ಸಿಲ್ಕ್ ಸೀರೆ ಸೆಲೆಕ್ಟ್ ಮಾಡೋಕ್ಕೆ ಕೂತೈತೆ. ಇವಾಗ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕು. ಹೊಟ್ಟೆ ಸೇತೆ ಒಂದ್ಸರಿ ಊಟನ ಕೊಡ್ಸಿಲ್ಲ. ನಮ್ಮಮ್ಮ ಸೀರೆ ಸೆಲೆಕ್ಟ್ ಮಾಡ್ಕೊಂಡು ಕೂತೈತೆ. ರೇಷ್ಮೆ ಸೀರೆಗಳು ಬೇಕು ಅಂದರೆ ಇಲ್ಲಿಗೆ ಬಂದು ಕಾಂಟ್ಯಾಕ್ಟ್ ಮಾಡಿ. ಕಲ್ಲೂರು ಮಗ್ಗನೂ ಐತೆ. ಇದರಲ್ಲಿ ಅವರು ನೇಯ್ದುಬಿಟ್ಟು ಸೀರೆ ಮ್ಯಾನುಫ್ಯಾಕ್ಚರ್ ಮಾಡಿ ಆರ್ಡ್ರ್ ಕೊಟ್ಟೆ ಮಾಡಿಕೊಡ್ತಿರೋದು. ಇವಾಗ ಪವಿತ್ರ ಸಿಲ್ಕ್ಸ್ಗೂ ಕಲ್ಲೂರಲ್ಲಿ ಮೈನ್ ಬಸ್ ಸ್ಟ್ಯಾಂಡ್ ರೋಡಲ್ಲಿ ಇದ್ದೀವಿ. ಇವಾಗ ಅಲ್ಲಿ ಇವಾಗ ಬಿಲ್ಲಿಂಗ್ ಹಾಕಿ ಪ್ರೈಸಿಂಗ್ ಹಾಕಿ ಕೊಟ್ಟವ್ರೆ. ಇವಾಗ ತಗೊಂಡ್ಬಿಟ್ಟು ಹೋಗ್ಬೇಕು ದೇವ್ರುಗಳೇ. ಇವಾಗ ಬಿಲ್ಲಿಂಗ್ ಆಗಿ ಹೋಗ್ಬೇಕು, ಹೊಟ್ಟಸ್ತೈತೆ. ಹೋಗಿ ಊಟ ಮಾಡ್ಕೊಂಡು ಸೀದಾ ಮನೆಗೆ ಹೋಗ್ಬೇಕು ದೇವ್ರುಗಳೇ. ದುಡಿಯೋದೆ ಅದಕ್ಕೆ, ಕೇಳೋರನ್ನ. ಇವಾಗ ಹೋಗ್ತಾ ಇದ್ದೀವಿ. ಇವಾಗ ಸೀದಾನ ಕಲ್ಲೂರು ಬಿಡ್ತಾ ಇದ್ದೀವಿ. ಎಲ್ಲಿಂದ ಎಲ್ಲಿ ನೋಡಿರೋ ಫುಲ್ಲು ರೇಷ್ಮೆ ಇದೆ ಅಲ್ಲ. ಆ ಕಡೆ ನೋಡಿರೋ ಸಿಲ್ಕ್ ಅಂಗಡಿ, ಈ ಕಡೆ ನೋಡಿರೋ ಸಿಲ್ಕ್ ಅಂಗಡಿ. ಇವಾಗ ಟೈಮ್ ಬಂದು 2 ಗಂಟೆ ಆಗಿದೆ. ಬನ್ನಿ ಇವಾಗ ಸೀದಾ ಮನೆ ಹತ್ರ ಹೋಗೋಣ. ಇನ್ನೂ ಊಟ ಮಾಡಿಲ್ಲ ದೇವ್ರುಗಳೇ. ಬನ್ನಿ ಇವಾಗ ಅಲ್ಲೆಲ್ಲರ ಹೋಗಿ ಊಟ ಮಾಡ್ಕೊಂಡ್ಬಿಟ್ಟು ಸೀದಾ ಮನೆಗೆ ಹೋಗೋಣ. ನೋಡಿದವ್ರುಗಳೇ ಬಿಸಿಲಿಗೆ ಕಬ್ನಲ್ಲಿ ಕುಡಿತಾ ಇದ್ದೀನಿ. ಇದು ಸಪ್ಪೆ, ನಿಂಬೆಹಣ್ಣಿಲ್ಲ, ಐಸ್ ಇಲ್ಲ, ಏನೂ ಇಲ್ಲ. ಇದನ್ನು ಕೊಡ್ಸೈತೆ ನಮ್ಮಮ್ಮ. ಹೋಗಿ ಹೋಗಿ ನಮ್ಮಮ್ಮ ಕುಡಿ ಅಂದರೆ ಕುಡಿತಾ ಇಲ್ಲ. ಐಸು ನಿಂಬೆಹಣ್ಣು ಬೇಕಂತ ನಮ್ಮಮ್ಮಗೆ, ಸಪ್ಪೆ ಕುಡಿತಾ ಇದ್ದೀನಿ. ಬನ್ನಿ ಇವಾಗ ಸೀದಾ ಮನೆ ಹತ್ರ ಹೋಗಿ ಊಟ ಮಾಡಿ ಲಾಗ್ ಎಂಡ್ ಮಾಡ್ತೀನಿ ಗೈಸ್. ಅಲ್ಲಿ ಮನೆಗೆ ಬಂದೆ. ಇವಾಗ ಹೋಗಿ ಒಳಗೆ ಹೋಗಿ ಊಟ ಮಾಡಬೇಕು ದೇವ್ರುಗಳೇ. ಇವತ್ತಿನ ಲಾಗ್ ಇಷ್ಟೇ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ನನಗೆ ಹಿಂಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ. ಬಾಯ್ ಗೈಸ್.